ಪರ್ಫೆಕ್ಟ್ ಪ್ರಿಪ್ರೇಷನ್ ಒಂದಿದ್ದರೆ ಯಾವುದೇ ಒಂದು ಕೆಲಸದಲ್ಲಾಗಲಿ 90% ಸಕ್ಸಸ್ ಆದಾಗೆ ಇನ್ನು 10% ಎಕ್ಸಿಕ್ಯೂಷನಲ್ಲಿ ಇರುತ್ತಂತೆ. ಸೊ ನಾನು ಡೈರಿ ಫಾರ್ಮಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೂ ಹಸುಗಳು ಸಾಕಿದ್ದೀನಿ. ನಾವು ಆಲ್ಮೋಸ್ಟ್ ಒಂದು 20 or 30 ಸಾಕಿದ್ದೀವಿ. ನನ್ನ ತಂದೆನೂ ಹಾಲು ಬಿಸ್ನೆಸ್ಸೇ ಮಾಡ್ತಿದ್ದೀನಿ ಮುಂಚೆಗೆ, ಹಾಲು ಹಾಕೋರು ಮನೆಗೆ ಸಿಟಿನಲ್ಲಿ ತುಮಕೂರಲ್ಲಿ. ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ದನಗಳಿಗೆ ಮೇವು ಹಂಚೋದೇ ಒಂದು ದೊಡ್ಡ ಕೆಲಸ. ಯಾಕಂದರೆ ಮುಂಚೆ ಎಲ್ಲ ರಾಗಿ ಭತ್ತ ತುಂಬ ಬೆಳೆಯೋರು, ಮೇವುಗಳಿಗೆ ಬರೋ ಇರ್ತಿರ್ಲಿಲ್ಲ, ಮೇಯ್ಸೋದಕ್ಕೆ ಕಟ್ಟಾಗೋದಕ್ಕೆಲ್ಲ ಜಾಗ ಇರ್ತಾಯಿತ್ತು. ಹೆಂಗೆ ದನಗಳ ಕತೆ ಮುಗ್ದೋಗ್ತಿತ್ತು. ಇವಾಗೆಲ್ಲ ಕಮರ್ಷಿಯಲ್ ಆಗಿ ವಾಣಿಜ್ಯ ಬೆಳೆಗಳಿಗೆ ಶಿಫ್ಟ್ ಆದಮೇಲೆ ತೆಂಗು ಅಡಿಕೆ ಇವೆಲ್ಲ ಬಂದಮೇಲೆ ಮೇವು ತುಂಬ ಕಮ್ಮಿ. ತೋಟದ ಕಡೆ ಇವಾಗ ನೀವು ಬೋರೆಲ್ಲ ಹಾಕ್ಸಿರ್ತೀವಿ, ಹಂಗಿದ್ರು ದನಗಳು ಕಟ್ಟಲೇಬೇಕು. ಓಕೆ, ಒಂದು 2 ಎಕರೆ ತೋಟ ಇದೆ ಅಂದರೆ ವರ್ಷಕ್ಕೊಂದು 70-80 ಸಾವಿರ, 1 ಲಕ್ಷದವರೆಗೂ ಗೊಬ್ಬರಕ್ಕೆ ಬೇಕಾಗುತ್ತೆ. ಮೇಯ್ನಾಗಿ ದನಗಳು ಸಾಕಬೇಕಾದ್ರೆ ಗೊಬ್ಬರಕ್ಕೋಸ್ಕರ. ಅದಕ್ಕೆ ನಾನು ಡೈರಿ ಫಾರ್ಮಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೂ ಸಾಕಿದ್ದೀವಿ, ಒಂದು 3 ಹಸು ಇದೆ, 2 ಕರುಗಳಿದ್ದಾವೆ. ಬಟ್ ಅದನ್ನು ಇಲ್ಲಿ ತೋಟದ ಹತ್ರನೇ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಇಲ್ಲಿಗೂ ಅಲ್ಲಿಗೂ ಓಡಾಡ್ಕೊಂಡು ದನಗಳು ಎಳ್ದಾಡೋದು, ಮೇವು ತಗೊಂಡೋಗೋದು, ಗೊಬ್ಬರನೂ ಅಲ್ಲಿ ಯಾವುದೋ ಬೇರೆ ಸೈಟಲ್ಲಿ ಹಾಕ್ತಿದ್ದೀವಿ. ಹಂಗಾಗಿ ಹಾಕ್ಬೇಕು ಅಂತ ಇದ್ದೀವಿ. ಈ ನೇಪಿಯರ್ ಹಾಕೊಂಡ್ಮೇಲೆ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂತಂದರೆ, ಮೇವು ಹೊಂಚೋದಕ್ಕೆ ತುಂಬ ಮುಂಚೆ ಸಿಕ್ಕಾಪಟ್ಟೆ ಪರದಾಡಬೇಕಾಗಿತ್ತು. ಯಾರೋ ದೊಡ್ಡಲ್ಲ ಕುಯ್ಯೋರು, ಅದು ನೋಡೋಕೆ ಹಿಂಸೆ, ಎಷ್ಟೊಂದು ಕಷ್ಟ ಆಗ್ತಿತ್ತು ಅಂದರೆ ಸಖತ್ ಈಸಿ ಮಾಡಿಕೊಟ್ಟಿದ್ದೀನಿ. ನೇಪಿಯರ್ ಆಲ್ಮೋಸ್ಟ್ ಒಂದು 4-5 ಕುಂಟೆಗೆ ಸಪ್ರೇಟಾಗಿ ಹಾಕಿದ್ದೀನಿ. ಮಿಕ್ಕಿದ್ದೆಲ್ಲ ಬದುಗಳಿಗೆ ಹಾಕಿದ್ದೀನಿ. ಅದೇ ಥರ ಇನ್ನೊಂದು ಮಡಿಗೆ ರೆಡ್ ನೇಪಿಯರ್ ಹಾಕ್ಬಿಟ್ಬಿಡೋಣ ಇವಾಗಲೇ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಮಂತಲ್ಲಿ ಒಂದು ಮಿಲ್ಕಿಂಗ್ ಮಿಷಿನ್, ಒಂದು ಚಾಪ್ ಕಟ್ಟರ್ ಎಲ್ಲ ತೊಗೊಂಡು ಬಂದು ಮನೆಯವ್ರಿಗೂ ಈಸಿ ಆಗಬೇಕು. ನಾನು ಸಹ ಕೆಲಸಕ್ಕೆ ಹೋಗ್ಕೊಂಡೆ ಮ್ಯಾನೇಜ್ ಮಾಡಬೇಕು, ಆ ಥರ ಆಗಬೇಕು ಅಂತ ಹೇಳಿ ಈಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತೋಟಕ್ಕೆ ಗೊಬ್ಬರ ಹೊಡಿಸ್ಬೇಕು ಅಂದರೆ ಕೆಲವೊಂದು ಟೈಮ್ ಗೊಬ್ಬರ ಹೊಡ್ಸೋದಕ್ಕೆ ದುಡ್ಡಿರಲ್ಲ. 1 ಲಕ್ಷದವರೆಗೂ ದುಡ್ಡು ಬೇಕಾಗುತ್ತೆ. ಅದ್ರ ಬದಲು ಮೇಯ್ನಾಗಿ ಗೊಬ್ಬರ ಉಳಿತು ಅಂದರೆ 1 ಲಕ್ಷ. ನಾನು ವರ್ಷದಲ್ಲಿ 25,000 ಸ್ಯಾಲ್ರಿ ನನಗೆ, ಆ ಸಂಬಳದಾಗ ಅರ್ಧ ಸ್ಯಾಲ್ರಿ ಗೊಬ್ಬರಕ್ಕೆ ಹೋಗ್ತಿದೆ. ಆ ದುಡ್ಡು ಇಲ್ಲೇ ಉಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಹಾಲು ಹಾಕೋದ್ರಿಂದ ಡೈರಿನಲ್ಲಿ ದುಡ್ಡು ಬರುತ್ತೆ. ಆ ಕೆಲಸಗಳನ್ನ ನೆಚ್ಕೊಳಕ್ಕಾಗಲ್ಲ. ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಥರ ಏನಾದರೂ ಮನೆ ಕಡೆಯಲ್ಲಿ ಅವಕಾಶ ಇದ್ದರೆ ಹೊರಗಡೆ ಹೋಗಿ ದುಡಿಯೋ ಡಿಪೆಂಡೆನ್ಸಿನ ಆದಷ್ಟು ಕಮ್ಮಿ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಮದುವೆ ಆಗಬೇಕು ಅಂತಂದರೆ ಕೇಳ್ತಾರೆ, ತಪ್ಪಲ್ಲ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದಷ್ಟು ನಿಮ್ಗೆ ಅವಕಾಶ ಇದ್ದರೆ, ಇಲ್ಲದೇ ಇರೋರು ಹೋಗಲೇಬೇಕಾಗಿರೋನ್ನ ನಾವು ನಮ್ಮಪ್ಪ ಮಾಡಿರೋದೈತೆ, ನಾನೇನು ಯಾರು ಕೈ ಕೆಳಗೆ ದುಡಿಯೋಂಗಿಲ್ಲ ಹಿಂಗೆಲ್ಲ ಹೇಳೋಕ್ಕೆ ನಾವು ಆಗಲ್ಲ. ಅವ್ರವ್ರ ಪರಿಸ್ಥಿತಿ ಏನೇನಿರುತ್ತೋ ಆ ಸಿಚುವೇಷನಿಗೆ ತಲೆಬಾಗಿನೇ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಿರೋರು. ಅವಕಾಶ ಇದ್ದರೆ ಯಾರು ತಾನೇ ತಲೆ ಬಗ್ಗಿಸ್ತಾರೆ ಹೇಳಿ? ನಿಮ್ಗೇನು ಅನಿಸುತ್ತೆ ಹೇಳಿ?